Good evening, students, and welcome back to the Vidya Shakti Maths online class. And I also welcome to the all teachers who have attended this session. Okay, so today we are going to start the comparing the quantities. ಇದನ್ನ ಏನ್ ಮಾಡಿದೀವಿ ನಾವು ಆಲ್ರೆಡಿ ನಮ್ಮ ಒಂದ್ 2-3 ಕ್ಲಾಸ್ ನಿಂದ ನಾನು ಇದನ್ನ ಏನ್ ಹೇಳ್ತಾ ಇದ್ದೀನಿ, ಕಂಪೇರಿಂಗ್ ದ ಕ್ವಾಂಟಿಟೀಸ್ ಅಥವಾ ಪರಿಮಾಣಗಳ ಹೋಲಿಕೆ ಅನ್ನೋ ಒಂದು ಟಾಪಿಕ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದರದ ಕಂಟಿನ್ಯೂ ಪಾರ್ಟ್ ಅನ್ನ ಯಾದವಾಡ್ ಸ್ಕೂಲ್ ಇಂದ ಗುಡ್ ಈವ್ನಿಂಗ್ ಅಂತ, ಗುಡ್ ಈವ್ನಿಂಗ್ ಸರ್. ಅಲ್ಲೇ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಇವತ್ತು ಯಾವ್ದ ಟಾಪಿಕ್ ಅಂದ್ರೆ ಡಿಸ್ಕೌಂಟ್. ಹೌದಾ? ಸೊ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಸ್ವಲ್ಪ ಟೈಮ್ ಇರೋದ್ರಿಂದ ಒಂದ್ 2 ನಿಮಿಷ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿ ಬಿಟ್ಟಿದೆ. ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಲೆಟ್ ಅಸ್ ಸ್ಟಾರ್ಟ್. ಓಕೆ, ಸೊ ಫಸ್ಟ್ ಐ ಕ್ಯಾನ್ ರೈಟ್ ದ ಟಾಪಿಕ್ ನೇಮ್, that is comparing quantities. Okay, comparing quantities. ಓಕೆ, ಇದ್ರೊಳಗೆ ನಾನು ಯಾವ್ದನ್ನ ಹೇಳ್ತಾ ಇದ್ದೆ, ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದೆ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಟಾಪಿಕ್, ಓಕೆ, ಸೊ ನಾನು ಏನಂದ್ರ ಜಸ್ಟ್ ಒಂದು ಸ್ಟೋರಿಯನ್ನ ಹೇಳಕ ಇಷ್ಟಪಡ್ತೀನಿ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ನಾನು ಅಂದ್ರೆ 9th ಕ್ಲಾಸಿಗೂ ಹೇಳಿದ್ದೆ, ಜಸ್ಟ್ ನಮಗೊಂದು ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇರ್ಬೇಕಂದ್ರ ನಮ್ಗೆ ಏನಿರ್ಬೇಕು, ನಮ್ಗ ಅದರದ್ದು ಮೊದ್ಲು ಏಮ್ ಗೊತ್ತಿರ್ಬೇಕು ಅಥವಾ ಉದ್ದೇಶ ಅನ್ನೋದು ನಮ್ಗ ಗೊತ್ತಿರ್ಬೇಕು. ಹೌದಾ? ಅಂದ್ರೆ ನಾನು ಒಂದ್ ಮಾತು ಹೇಳಿದ್ದೆ, ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕಂತ ಹೇಳಿ. ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥದ್ದು ಒಂದು ಸ್ಟೋರಿ ನೆನಪಾಯ್ತು. ಜಸ್ಟ್ ಒಂದು 2 minutes ಒಳಗೆ ಹೇಳಿ ಮುಗಿಸ್ತೇನಂತ. ಹೌದಾ? ಸೊ ಮನೆಯಲ್ಲಿ ಏನ್ ಮಾಡ್ತಾ ಇತ್ತು, ಸ್ಟೂಡೆಂಟ್, ಹೌದಾ, ಒಬ್ಬ ಹುಡುಗ ಅಥವಾ ಹುಡುಗಿ, ಅವ್ರ ಏನ್ ಮಾಡ್ತಾ ಇದ್ರು, ಟಿವಿನೂ ಆನ್ ಇದೆ. ಹೌದಾ? ಅದೇ ಸೇಮ್ ಪ್ರೊಸೀಜರ್ ಅಲ್ಲೇ ಏನಾಗಿದೆ, ಮತ್ತೆ ಸೋಫಾದ ಮೇಲೆ ಒಂದು ಫೋನ್ ಹಿಡ್ಕೊಂಡು ನೋಡ್ತಾ, ಅಲ್ಲಿ ಟಿವಿನೂ ನೋಡ್ತಾ ಇದ್ದಾರಂತೂ ಗೊತ್ತಿಲ್ಲ, ಮೊಬೈಲ್ ನೋಡ್ಕೋತ ಕೂತಿರ್ತಾರೆ. ಈ ರೀತಿ ಸಿಚುವೇಶನ್ ನೀವು ನೋಡಿರ್ಬೋದು ಅಥವಾ ನೀವು ಮಾಡ್ತಾ ಇರ್ಬೋದು. ಟಿವಿನೂ ಆನ್ ಇರ್ತೈತಿ, ಇಲ್ಲಿ ಮೊಬೈಲು ಆನ್ ಇರ್ತೈತಿ. ಹೌದಾ? ಈ ರೀತಿ ಇರ್ತೈತಲ್ಲ. ಈ ರೀತಿ ಇದ್ದಾಗ ಅವ್ರ ತಂದೆ ಏನ್ ಹೇಳಿದ್ರು, ನೀನ್ ಈ ರೀತಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ತಾ ಇದನ್ ಮಾಡೋಕ್ಕಿಂತ ಚಲೋತೆಗೆ ಶಾಲಿ ಕಲಿ. ಹೌದಾ? ಸರಿಯಾಗಿ ಶಾಲಿ ಕಲಿ. ಅವಾಗ ನಿನಗ ಶಾಲಿ ಕಲ್ತ ಏನ್ ಮಾಡ್ಬೇಕು, ಆಲ್ಮೋಸ್ಟ್ ಈಗ 8th 9th ಇರುವಂತಹ ಮಕ್ಕಳು ಇದೇ ರೀತಿ ರಿಪ್ಲೈ ಬರ್ತಿರ್ತೈತಿ ನಮ್ಗೆ. ಯಾಕೆ ಕಲಿಬೇಕು, ಏನ್ ಮಾಡ್ಬೇಕು? ಹೌದಾ? ನೀವು ಇದೇ ರೀತಿ ಉತ್ತರ ಕೊಡ್ತೀರಾ? ಕೊಡದೇ ಇದ್ರೆ ಜಾನ್ ಮಕ್ಕಳು. ಹೌದಾ? ಯಾಕೆ ಕಲಿಬೇಕು, ಕಲಿತ್ರೆ ಏನಾಗ್ತೈತಿ ಅಂತ. ಇಲ್ಲ, ಚಲೋ ಕಲಿತಿ ಅಂದ್ರ ಮತ್ತೆ ನಿನ್ಗ PUCಗೆಲ್ಲ ಚಲೋ ಸೀಟ್ ಸಿಗ್ತಾವು. ಹೌದಾ? ಸೈನ್ಸ್ ಮಾಡ್ಲಿಕ್ಕೆ ಚಲೋ ಸಿಕ್ತು. ಅಲ್ಲಿವರೆಗೂ ಕಲಿತೆ, ಆಮೇಲೆ ಏನಾಗ್ತೈತಿ ಮತ್ತೆ ನೆಕ್ಸ್ಟ್ ಕ್ವಶನ್. ಹೌದಾ? ಅದಾದ್ಮೇಲೆ ಮತ್ತೆ ಇಲ್ಲ, ನೀನ್ ಏನ್ ಮಾಡ್ಬೋದು, ಚಲೋ ಡಾಕ್ಟರ್ ಅಥವಾ ಇಂಜಿನಿಯರಿಂಗ್ ಸೀಟ್, ಗೌರ್ಮೆಂಟ್ ಸೀಟ್ ಸಿಗ್ತೈತಿ, ಅವಾಗ ನೀನು ಇನ್ನೂ ಚೆನ್ನಾಗಿ ಓದ್ಬಹುದು ಅಂತ. ಅಷ್ಟ್ ಕಲತೆ. ಅದಾದ್ಮೇಲೆ ಏನ್ ಮಾಡ್ಬೇಕು, ಮತ್ತೆ ನೆಕ್ಸ್ಟ್ ಕ್ವಶನ್ ಒಂದು, ಇಲ್ಲ ನೀನ್ ಚಲೋತಿಗೆ ಕಲಿತಿ ಅಂದ್ರ ಮತ್ ನಿನಗೆ ಚಲೋ ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಗ್ತೈತಿ, ಅಥವಾ ಚಲೋ ಇಂಜಿನಿಯರಿಂಗ್ ಮಾಡಿದ್ರ ಚಲೋ ಪ್ಯಾಕೇಜ್ ಇರುವಂತ ಕಂಪನೀಸ್ ನಲ್ಲಿ ನಿನ್ಗ ಜಾಬ್ ಸಿಗ್ತೈತಿ. ಅವಾಗ ನಿನ್ ಲೈಫ್ ಸೆಟ್ಲ್ ಆಗ್ತೈತಿ. ಆಮೇಲೆ ಏನ್ ಮಾಡ್ಬೋದು, ಆಮೇಲೆ ಇದೇ ರೀತಿ ಮೊಬೈಲ್ ನೋಡ್ಕೊತ ನೀನು ಆರಾಮ್ ಕೂಡ್ಬಹುದು. ಮತ್ ಇವಾಗ ಏನ್ ಮಾಡ್ತಾ ಇದ್ದೀನಿ? ಹೌದಾ? ಮಗ ಸ್ಟೂಡೆಂಟ್ ಹೇಳೋದು ಎಷ್ಟ್ರ ಮಟ್ಟಿಗೆ ಸರಿ? ಒಮ್ಮೆಗೆ ನಮಗ ಆ ಸಿಚುವೇಶನ್ ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅಲ್ಲಿ ಆ ಸಿಚುವೇಶನ್ ಬರ್ಬೇಕಂದ್ರ ನಾವ್ ಏನ್ ಮಾಡ್ಬೇಕು, ಇವಾಗಿಂದ ಕಷ್ಟಪಟ್ಟ ಓದ್ಬೇಕು. ಅದೇ ರೀತಿ ಕಷ್ಟಪಟ್ಟ ಒಂದು ಗೌರ್ಮೆಂಟ್ ಜಾಬ್ ಅಥವಾ ನೀವ್ ಯಾವ್ಯಾವ ಚಲೋ ಪ್ಯಾಕೇಜ್ ಇರ್ತಕ್ಕಂತ ಒಂದು ಕಂಪನಿ ಒಳಗ ಕೆಲಸವನ್ನ ತಗೋಬೇಕು. ಅವಾಗ ನಮಗ್ ಆರಾಮ್ ಇರ್ಲಿಕ್ ಬರ್ತೈತಿ. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಆಲ್ಮೋಸ್ಟ್ ಮೊಬೈಲ್ ಅಡಿಕ್ಟ್ ಆಗ್ಬಿಟ್ರಿ. ಹೌದಾ? ಅದೇನಿಲ್ಲ, ನೆಕ್ಸ್ಟ್ ನಾವ್ ಏನು ಓದ್ಬೇಕು ಅಂತಿಲ್ಲ, ಏನಿಲ್ಲ, ಜಸ್ಟ್ ಮೊಬೈಲ್ ನೋಡೋದು. ಹೌದಾ? ಹಾಗಾಗಿ ಆಲ್ಮೋಸ್ಟ್ ಸ್ವಲ್ಪ ಮೊಬೈಲ್ ನೋಡೋದನ್ನ ಬಿಟ್ಟು ನಾವ್ ಯಾಕೆ ಶಾಲಿ ಕಲಿತಾ ಇದ್ದೀವಿ, ಅಥವಾ ನಮ್ಮ ಪೇರೆಂಟ್ಸ್ ನಮ್ನ ಯಾಕೆ ಶಾಲಿ ಕಲಿಸ್ತಾ ಇದ್ದಾರೋ, ಅದ್ರದ್ದು ಉದ್ದೇಶ ಏನು, ಹಾಗಾಗಿ ಅದನ್ನೆಲ್ಲಾ ತಿಳ್ಕೊಂಡು ನಾವು ಕಷ್ಟಪಟ್ಟು ಓದಿ ಒಂದು ಚಲೋ ಗುರಿಯನ್ನ ಮುಟ್ಟೋಣ ಅಂತ ಹೇಳ್ತೇನಂತ. ಹೌದಾ? ಸೊ ಹಾಗಾಗಿ ನಾನ್ ನಿಮ್ಗ ಚಲೋ ಗುರಿ ಮುಟ್ರಿ, ಚಲೋ ಜಾಬ್ ಸಿಗ್ಲಿ ಅಂತ ಹೇಳಿ ನಾನ್ ನಿಮ್ಗ ಆಶಿಸ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಕಂಪೇರಿಂಗ್ ದ ಕ್ವಾಂಟಿಟೀಸ್. ಓಕೆ, ಸೊ ಅದ್ರೊಳಗೆ ನಾನು ಯಾವ್ದನ್ನ ಹೇಳ್ತಾ ಇದ್ದೆ ಅಂದ್ರ ಡಿಸ್ಕೌಂಟ್. ಹೌದಾ? ಡಿಸ್ಕೌಂಟ್. ಸೊ ಇದನ್ನ ನಾನು ಆಲ್ರೆಡಿ ನಿಮ್ಗ ಲಾಸ್ಟ್ ಕ್ಲಾಸ್ ಒಳಗೆ ಸ್ವಲ್ಪ ನಿಮ್ಗ ಇದನ್ನ ಡಿಸ್ಕೌಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ಡಿಸ್ಕೌಂಟ್ ಅಂದ್ರೆ ಇದು ಆಲ್ಮೋಸ್ಟ್ ಏನಂತಂದ್ರ ಜನರನ್ನ
ಹೌದಾ. ಕಸ್ಟಮರ್ಸ್ ಗಳನ್ನ ಅವ್ರ ಹತ್ರ ಏನ್ ಮಾಡೋದು, ಅಟ್ರಾಕ್ಷನ್, ಜಸ್ಟ್ ಫಾರ್ ಅಟ್ರಾಕ್ಷನ್ ಗೆ ಅವರು ಡಿಸ್ಕೌಂಟ್. ಇತ್ತೀಚೆಗೆ ಹಬ್ಬ ಮುಗ್ದಿದ್ದೆ, ಯಾವುದು ದೀಪಾವಳಿ ಹಬ್ಬಕ್ಕ ಇಲ್ಲ ಆ ಒಂದು ಅಂಗಡಿ ಒಳಗ ಆ ಶಾಪ್ ಅಲ್ಲಿ ಇಷ್ಟು ಡಿಸ್ಕೌಂಟ್ ಇದೆ, ಹೌದಾ. ನೀವೊಂದು ಡ್ರೆಸ್ ಪರ್ಚೇಸ್ ಮಾಡಿದಿರ್ಬೋದು, ಹೌದಾ, ಅಲ್ಲೇ ಡಿಸ್ಕೌಂಟ್ ಇದೆ. ಇವೆಲ್ಲ ಯಾವ್ದಕ್ ಆಗ್ತೈತಿ ಹೇಳ್ರಿ, ಜಸ್ಟ್ ಅವರು ಕಸ್ಟಮರ್ಸ್ ಗಳನ್ನ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಇಷ್ಟು ಪರ್ಸೆಂಟ್, ಹೌದಾ, 20% ಡಿಸ್ಕೌಂಟ್ ಇದೆ, 80%, 75% ಡಿಸ್ಕೌಂಟ್ ಅಂತ ಇದೆ. ಡಿಸ್ಕೌಂಟ್ ಅಂದ್ರೆ ಏನದು, ಅಲ್ಲೇ ಮೂಲ ಬೆಲೆ ಇರ್ತೈತಿ, ಹೌದಾ. ಮಾರ್ಕೆಟ್ ಪ್ರೈಸಿಗೆ ಅದನ್ನ ಒಂದಿಷ್ಟು ಪರ್ಸೆಂಟ್ ನಷ್ಟು ಕಡಿಮೆ ಮಾಡಿ ಅವ್ರು ನಮಗ್ ಕೊಡ್ತಾರೆ, ಹೌದಾ. ಸೊ ಅದೇ ಏನಾಗತ್ತೆ, ನಮ್ಗ ಡಿಸ್ಕೌಂಟ್ ಅಂತ ಆಗತ್ತ. ಹಾಗಾದ್ರೆ ಅಲ್ಲಿ ನೋಡ್ರಿ ಡಿಸ್ಕೌಂಟ್ ಬಗ್ಗೆ, ದಿಸ್ ಈಸ್ ಜನರಲಿ ಗಿವನ್ ಟು ಅಟ್ರಾಕ್ಟ್ ದ ಕಸ್ಟಮರ್ ಟು ಬೈ ಅ ಗುಡ್ಸ್ ಆರ್ ಟು ಪ್ರಮೋಟ್ ದ ಸೇಲ್ಸ್ ಆಫ್ ದ ಗುಡ್ಸ್, ಹೌದಾ. ಅಲ್ಲಿ ಏನಾಗ್ತಿದೆ ನಮ್ಗ ಒಳ್ಳೇದನ್ನ ಅಂದ್ರ ಅವರು ನಮ್ಗ ಜಸ್ಟ್ ಕಸ್ಟಮರ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇದನ್ನೊಂದು ಡಿಸ್ಕೌಂಟ್ ಅನ್ನುವ ಒಂದು ಪ್ರೊಸೀಜರ್ ಇರ್ತೈತಿ, ಹೌದಾ. ಸೊ ಹಾಗಾಗಿ ಯು ಕ್ಯಾನ್ ಫೈಂಡ್ ದ ಡಿಸ್ಕೌಂಟ್ ಬೈ ಸಬ್ಸ್ಟ್ರಾಕ್ಟಿಂಗ್ ಇಟ್ಸ್ ಸೇಲ್ ಪ್ರೈಸ್ ಫ್ರಮ್ ಇಟ್ಸ್ ಮಾರ್ಕ್ಡ್ ಪ್ರೈಸ್ ಅಂತ ಇದೆ. ಸೊ ನಾನು ಅದರದ್ದು ಫಾರ್ಮುಲಾವನ್ನ ಲಾಸ್ಟ್ ಕ್ಲಾಸ್ ಒಳಗೆ ಬರ್ಸಿದ್ದೆ, ಯಾವ್ದಂದ್ರ ಡಿಸ್ಕೌಂಟ್, ಹೌದಾ. ಡಿಸ್ಕೌಂಟ್ ಈಸ್ ಈಕ್ವಲ್ ಟು MP ಮೈನಸ್ SP ಅಂತ ಬರ್ಸಿದ್ದೆ. I hope all of you remember that class. Okay. Discount means discount is equal to MP minus SP. MP means marked price, SP means selling price ಅಂತ ಇದೆ, ಹೌದಾ. ಅಂದ್ರೆ ನಿಮ್ಗ ಆ ಬಟ್ಟೆ ಮೇಲೆ ಇರುವಂತ, ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ಒಂದು ಬಟ್ಟೆಯನ್ನ ತಗೋತಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಅನ್ನ ಖರೀದಿ ಮಾಡ್ತಿರ್ತೀರಿ, ಹೌದಾ. ಸೊ ಅದ್ರ ಮೇಲೆ ಇರ್ತಕ್ಕಂತ ಮಾರ್ಕ್ ಅಂದ್ರೆ ಅದ್ರ ಮೇಲೆ ಏನ್ ಒಂದು ಸ್ಟಿಕ್ಕರ್ ನಲ್ಲಿ ಅಂಟಿಸಿರ್ತಾರಲ್ಲ, ಆ ಒಂದು ಮಾರ್ಕ್ ಅದ್ರದ್ದು ಪ್ರೈಸ್ ಬೇರೆ ಇರ್ತೈತಿ. ಬಟ್ ಅದಕ್ಕೆ ಇಂತಿಷ್ಟು ಡಿಸ್ಕೌಂಟ್ ಅಂತ ಹೇಳಿ ಅವರು ಒಂದು ಡಿಸ್ಕೌಂಟ್ ಅನ್ನ ಇದನ್ನ ಫಿಕ್ಸ್ ಮಾಡಿದಾಗ, ಹೌದಾ, ಆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಅನ್ನ ಲೆಸ್ ಮಾಡಿ ನಮಗ ಇಷ್ಟ ಏನೆಂದು ಸೆಲ್ಲಿಂಗ್ ಪ್ರೈಸ್ ಅನ್ನೋದು ಸಿಗ್ತೈತಿ, ಹೌದಾ. ಅವಾಗ ನಮಗ ಇಲ್ಲಿ ಏನ ಗೊತ್ತಾಗ್ತೈತಿ ಹೇಳ್ರಿ, ಮಾರ್ಕ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಮಾಡಿದಾಗ ನಮಗ ಅವ್ರು ಎಷ್ಟು ಡಿಸ್ಕೌಂಟ್ ಅನ್ನ ಬಿಟ್ರು ಅಂದ್ರೆ ಕಡಿಮೆ ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗ್ತೈತಿ. ಹಾಗಾದ್ರೆ ಆ ಡಿಸ್ಕೌಂಟ್ ಅನ್ನ ಫೈಂಡ್ ಔಟ್ ಮಾಡುವಂತ ಒಂದು ಫಾರ್ಮುಲಾ ಯಾವ್ದು, ಹಾಗಾದ್ರೆ ನಮಗೆ ಡಿಸ್ಕೌಂಟ್ ಇಸ್ ಈಕ್ವಲ್ ಟು MP ಮೈನಸ್ SP ಅಂತ ಇದೆ, ಹೌದಾ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಈಗ. ಸೊ ನೆಕ್ಸ್ಟ್ we are going to solving a problems related to the discount. Okay, I can give one example that is which is given in your textbook, and the question is, an item marked at 840 is sold for 714. What is the discount and percentage ಅಂತ ಇದೆ, ಹೌದಾ. ಕ್ವಶನ್ ಏನಿದೆ ಜಸ್ಟ್ ಇದನ್ನ ನಾನು ಎಕ್ಸಾಂಪಲ್ ಆಗಿ ನನ್ಗೆ ಹೇಳ್ತಾ ಇದ್ದೀನಿ, ಹೌದಾ. ಸೊ ಏನಾಗಿದೆ, ಆನ್ ಐಟಮ್, ಹೌದಾ, ಅದು ಯಾವುದೇ ಒಂದು ವಸ್ತು ಮಾರ್ಕ್ಡ್ ಆಟ್ 840 rupees, ಹೌದಾ. ಅದ್ರ ಮೇಲೆ ಏನಾಗಿದೆ ಹಾಗಾದ್ರೆ ಮಾರ್ಕ್ಡ್ ಪ್ರೈಸ್, ಹೌದಾ. ಅದನ್ನ ಕನ್ನಡ ಒಳಗ ನಮೋದಿತ ಬೆಲೆ ಅಂತ ಕರಿತೀವಿ ನಾವು, ಹೌದಾ. MP ಇಸ್ ಈಕ್ವಲ್ ಟು ಎಷ್ಟಿದೆ ಹಾಗಾದ್ರೆ ನಮಗೆ ₹840, ಹೌದಾ. ₹840, ಅಥವಾ ನೀವು ಈ ರೀತಿ ಆದ್ರೂ ಬರ್ಕೊ 840, ರೈಟ್. ಅದಾದ್ಮೇಲೆ ಈ ಸೋಲ್ಡ್ ಫಾರ್ 714 ಅಂತ ಇದೆ, ಹೌದಾ. ಅಂದ್ರ SP ಇಸ್ ಈಕ್ವಲ್ ಟು ಎಷ್ಟಾಗಿದೆ 714 ಅಂತ ಇದೆ, ಹೌದಾ. ಅಂದ್ರ ಮಾರ್ಕೆಟ್ ಪ್ರೈಸ್ ಇಷ್ಟು, ಸೆಲ್ಲಿಂಗ್ ಪ್ರೈಸ್ ಇಷ್ಟಿದೆ, ಹೌದಾ. ವಾಟ್ ಈಸ್ ಡಿಸ್ಕೌಂಟ್ ಅಂಡ್ ಪರ್ಸೆಂಟೇಜ್, ಹೌದಾ. ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ, ಡಿಸ್ಕೌಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು, ಆಮೇಲೆ ಡಿಸ್ಕೌಂಟ್ ಇನ್ ಪರ್ಸೆಂಟೇಜ್ ಒಳಗೆ ನಾವು ಕನ್ವರ್ಟ್ ಮಾಡ್ಬೇಕು. ಸೊ ನಮ್ಗ ಆಲ್ರೆಡಿ ಯಾದವಾಡ ಸ್ಕೂಲಿಂದ 126 ಅಂತ ಡಿಸ್ಕೌಂಟ್ ಅಂತ ರಿಪ್ಲೈ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣಂತ, ಹೌದಾ. ಒನ್ ಬೈ ಒನ್ ಬಿಡಿಸ್ತಾ, ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಏನಂತ ಹೇಳಿ. ಫಸ್ಟ್ ನೀವ್ ಏನ್ ಮಾಡ್ಬೇಕು, ಯಾವುದೇ ಪ್ರಾಬ್ಲಮ್ ಮ್ಯಾಥ್ಸ್ ಒಳಗೆ ಯಾವುದೇ ಇರ್ಲಿ, ಹೌದಾ, ಫಸ್ಟ್ ಅವ್ರು ಏನೇನ್ ಗಿವನ್ ಥಿಂಗ್ಸ್ ಗಳನ್ನ ಈ ರೀತಿ ಬರಿಬೇಕು, ಅಲ್ಲೇ ನಿಮ್ಗೆ ಅರ್ಧ ಕೆಲಸ ಮುಗಿದ್ಬಿಡ್ತೈತಿ, ಹೌದಾ. ಸೊ ಹಾಗಾಗಿ ನಮ್ಗೆ ಗೊತ್ತಾಗ್ತೈತಿ ಇಲ್ಲಿ ಏನೇನ್ ಕೇಳಿದಾರೋ, ಜಸ್ಟ್ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಕ್ವಶನ್ ಮಾರ್ಕ್ ಅನ್ನ ಹಾಕ್ಬೇಕು. ಇವೆರಡು ಈಗ ಆಲ್ರೆಡಿ ಕೊಟ್ಟಿದಾರ ನಮ್ಗ, ನಾವ್ ಇವನ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಫೈಂಡ್ ದಿಸ್ ಡಿಸ್ಕೌಂಟ್ ಅಂಡ್ ಪರ್ಸೆಂಟೇಜ್. ಓಕೆ, ಸೊ ಹಾಗಾದ್ರೆ ಫಸ್ಟ್ ನಾನು ಏನ್ ಮಾಡ್ತೇನೆ, ಫಸ್ಟ್ ಫಾರ್ಮುಲಾ ಬರಿತೇನೆ, ಹೌದಾ. ಈಗ ನನಗೆ ಈಗ ಡಿಸ್ಕೌಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಲ್ಲ, ಹಾಗಾಗಿ
ಡಿಸ್ಕೌಂಟ್ ಇಸ್ ಈಕ್ವಲ್ ಟು MP ಮೈನಸ್ SP. ಹೌದಾ? ಮಾರ್ಕ್ಡ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಜಸ್ಟ್ ನಾನು ಐ ಕ್ಯಾನ್ ರೈಟ್ ಇನ್ ಶಾರ್ಟ್ ಫಾರ್ಮ್. ಓಕೆ, MP ಮೈನಸ್ SP ಅಂತ ಹೇಳಿ. ಓಕೆ, ಡಿಸ್ಕೌಂಟ್ ಇಸ್ ಈಕ್ವಲ್ ಟು MP is 840. ಓಕೆ, ಮೈನಸ್ SP is 714 ಅಂತ ಇದೆ. ಹೌದಾ? ಹಾಗಾದ್ರೆ ಡಿಸ್ಕೌಂಟ್ ಇಸ್ ಈಕ್ವಲ್ ಟು 840 ಮೈನಸ್ 714 ಅಂದ್ರೆ ಎಷ್ಟಾಯ್ತು? 6 ಆಯ್ತು, 2 ಆಯ್ತು, 1 ಆಯ್ತು. ಹಾಗಾದ್ರೆ ಡಿಸ್ಕೌಂಟ್ ಎಷ್ಟಾಯ್ತು ನಮ್ಗೆ? 126 ಆಯ್ತು. ಓಕೆ, ಸೊ ಈಗ ಏನಾಯ್ತು? ಡಿಸ್ಕೌಂಟ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಜಸ್ಟ್ MP ಮೈನಸ್ SP ಅನ್ನ ಫಾರ್ಮುಲಾ ಹಾಕಿ ಮೈನಸ್ ಮಾಡಿಬಿಟ್ರೆ ನಮ್ದು ಕೆಲಸ ಮುಗೀತು. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಪರ್ಸೆಂಟೇಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೋಡೋಣ ಹಾಗಾದ್ರೆ ಯಾವ ರೀತಿ ಪರ್ಸೆಂಟೇಜ್ ಇದೆ ಅಂತ ಹೇಳಿ. ಹೌದಾ? ಸ್ವಲ್ಪ ಇದನ್ನ ರಬ್ ಮಾಡಬಹುದಾ ನಾನು, ಅಥವಾ ನೀವು ಏನಾದ್ರೂ ನೋಟ್ ತಗೊಳ್ತಾ ಇದ್ರೆ ತಗೊಳ್ಬಹುದು. ರಬ್ ಮಾಡಬಹುದಾ ನಾನು? ಹಾಗಾದ್ರೆ ರಬ್ ಮಾಡ್ತೇನೆ ನೋಡ್ರಿ. ಇಲ್ಲಿ ಏನಾಗಿದೆ ಹಾಗಾದ್ರೆ ನಮ್ಗೆ ಈಗ ಮಾರ್ಕ್ಡ್ ಪ್ರೈಸ್ 840 ಇದ್ದಾಗ ನಮಗ ಡಿಸ್ಕೌಂಟ್ ಎಷ್ಟಾಯ್ತು? ಹಾಗಾದ್ರೆ ಇವಾಗಾದ್ರೂ ಕಂಡು ಹಿಡ್ತೀವಿ ನಾವು 126 ಬಂತು. ಹಾಗಾದ್ರೆ ಅವ್ರ ಕ್ವಶನ್ ಏನಿದೆ? ನಮಗ ಪರ್ಸೆಂಟೇಜ್ ಒಳಗೆ ಡಿಸ್ಕೌಂಟ್ ಅನ್ನ ಕಂಡು ಹಿಡಿಬೇಕು ಅಂತ ಹೇಳಿದಾರೆ. ಹೌದಾ? ಸಿನ್ಸ್ ಡಿಸ್ಕೌಂಟ್ ಈಸ್ ಆನ್ ಮಾರ್ಕ್ಡ್ ಪ್ರೈಸ್, ವಿ ವಿಲ್ ಹ್ಯಾವ್ ಟು ಮಾರ್ಕ್ ಪ್ರೈಸ್ ಆಸ್ ದ ಬೇಸ್. ಹೌದಾ? ಇಲ್ಲಿ ನೋಡ್ರಿ, MP ಆಫ್ rupees 840. ಹೌದಾ? The discount is 126. ಹೌದಾ? ಇಲ್ಲಿ 840 ಇದ್ದಾಗ ಡಿಸ್ಕೌಂಟ್ ಎಷ್ಟಾಯ್ತು ನಮ್ಗೆ? ಹಾಗಾದ್ರೆ 126 ಆಯ್ತು. ಇನ್ ಕೇಸ್ 100 ರೂಪಾಯಿ ಇದ್ದಾಗ ಡಿಸ್ಕೌಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅವ್ರು. ಹೌದಾ? ಡಿಸ್ಕೌಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಾವೀಗ ಏನ್ ಮಾಡ್ಬೇಕು ಹೇಳ್ರಿ? ಹಾಗಾದ್ರೆ 126 ಇಂಟು 100, ಇದು ಯೂನಿಟರಿ ಮೆಥಡ್ ನಿಂದ ನಾವು ಮಾಡಬೇಕು. 100 ಇಂಟು 126, ಓಕೆ, ಡಿವೈಡೆಡ್ ಬೈ 840 ಅಂತ ಇದೆ. ಹೌದಾ? ಡಿವೈಡೆಡ್ ಬೈ 840 ಅಂತ ಇದೆ. ಓಕೆ, ಸೊ ದಿಸ್ 0 ಕ್ಯಾನ್ಸಲ್. ಓಕೆ, 2 5s. ಹೌದಾ? ಡಿಸ್ಕೌಂಟ್ ಪರ್ಸೆಂಟೇಜ್ 15% ಅಂತ ನಮ್ಗೆ ಆಲ್ರೆಡಿ ರಿಪ್ಲೈ ಬಂದಿದೆ. ಥ್ಯಾಂಕ್ ಯು. ಸೊ 2 5s 10, 2 4s, ನೆಕ್ಸ್ಟ್ 2 2s ಅಂತ ಬಂತು. ಓಕೆ, ಸೊ ನೋಡ್ರಿ ಎಷ್ಟಾಯ್ತು ಈಗ? 6 7 6 7 6 1. ಹೌದಾ? ಕರೆಕ್ಟಾ? 7 1 7 3. ಹೌದಾ? 7 1 7 3. ಸೊ ಎಷ್ಟಾಯ್ತು ನಮ್ಗಿಲ್ಲಿ? 5 ಉಳಿತು, ಇಲ್ಲಿ 3 ಉಳಿತು. 5 ಇಂಟು 3 is 15% ಅಂತ ಆಯ್ತು. ಹೌದಾ? ಹಾಗಾದ್ರೆ MP 840, SP 714 ಇದ್ದಾಗ ನಾವು ಡಿಸ್ಕೌಂಟ್ ಅನ್ನ ಫೈಂಡ್ ಮಾಡಿದ್ವಿ. ಡಿಸ್ಕೌಂಟ್ ಎಷ್ಟು ಬಂದಿತ್ತು? 126 ಬಂತು. ಓಕೆ, ಸೊ ಅದೇ ಡಿಸ್ಕೌಂಟ್ ಅನ್ನ ಇನ್ ಪರ್ಸೆಂಟೇಜ್ ಒಳಗೆ ಬರ್ದಾಗ ನಮ್ಗೆ ಎಷ್ಟಾಯ್ತು? 15% ಅಂತ ಆಯ್ತು. ಓಕೆ, ಸೊ ಈ ರೀತಿ ನಾವ್ ಏನ್ ಮಾಡಬಹುದು? ಡಿಸ್ಕೌಂಟ್ ಅನ್ನ ಫೈಂಡ್ ಔಟ್ ಮಾಡಬಹುದು, ಅದರ ಜೊತೆಗೆ ಅದನ್ನ ಪರ್ಸೆಂಟೇಜ್ ಒಳಗೂ ಕನ್ವರ್ಟ್ ಮಾಡಬಹುದು. ಓಕೆ, I hope all of you clear about this. Okay, so next ಹೋಗೋಣ ಹಾಗಾದ್ರೆ. ನೆಕ್ಸ್ಟ್ ಇನ್ನೊಂದು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಒಳಗಿರ್ತಕ್ಕಂತ ಒಂದು ಎಕ್ಸಾಂಪಲ್ ಇದೆ ನೋಡ್ರಿ. ಯಾವ ರೀತಿ ಎಕ್ಸಾಂಪಲ್ ಇದೆ ಅಂತ ಹೇಳಿ ಒಂದ್ಸಲ ನೋಡೋಣಂತೆ. ನಾ ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. The list price of a frock is 220. A discount of 20% announced on sale. What is the amount of discount on it and its selling price ಅಂತ ಇದೆ. ಹೌದಾ? ಇಲ್ಲಿ ಏನಾಗಿದೆ? ಹೌದಾ? ಏನಾಗಿದೆ? ಜಸ್ಟ್ ಅವ್ರು ಏನ್ ಮಾಡಿದಾರು? ಫ್ರಾಕ್ ಅನ್ನ ಇದನ್ನ ಏನ್ ಮಾಡಿದಾರು? ಫ್ರಾಕ್ ಅಲ್ಲಿ ಏನಾಗಿದೆ? 220 ಅಂತ ಇದೆ. ಹೌದಾ? ಅದರದ್ದು MP ವ್ಯಾಲ್ಯೂ ಎಷ್ಟಾಗಿದೆ? ಹಾಗಾದ್ರೆ ನಮ್ಗ 220 ರೂಪೀಸ್ ಇದೆ. ಓಕೆ, ಸೊ ಅಲ್ಲಿ ಏನಾಗಿದೆ? 20% ಅನ್ನ ಡಿಸ್ಕೌಂಟ್ ಮಾಡಿದಾರ ಅವ್ರು. ಹೌದಾ?
20% ಡಿಸ್ಕೌಂಟ್ ಆಗಿದೆ. ಹೌದಾ? ಇಲ್ಲಿ ಏನಾಗಿದೆ ಹಾಗಾದ್ರೆ, ಯುನಿಟರಿ ಮೆಥಡ್ ಅನ್ನ ಯೂಸ್ ಮಾಡಿ 100 ರೂಪೀಸ್ ಮಾರ್ಕ್ ಪ್ರೈಸ್ ಇದ್ದಾಗ ಅಲ್ಲೇ ಡಿಸ್ಕೌಂಟ್ ಎಷ್ಟಾಯ್ತು? 20 ರೂಪಾಯಿ ಆಯ್ತು. ಹೌದಾ? 20 ರೂಪೀಸ್ ಅಂತ ಆಯ್ತು. ಓಕೆ, ಸೊ 100 ರೂಪೀಸ್ 100 ಮಾರ್ಕ್ಡ್ ಪ್ರೈಸ್ ಅಥವಾ MP. ಓಕೆ, ಪ್ರೈಸ್, the discount will be is equal to 20 ಆಯ್ತು. ಹೌದಾ? ಹಾಗಾದ್ರೆ 220 ಇದ್ದಾಗ ಈಗ ಏನಾಯ್ತು? ನಮ್ಗ 20% ಅಂತ ಕೊಟ್ಟಿದ್ದಾರೆ ನಮ್ಗೆ. ಅವ್ರು ಏನ್ ಮಾಡ್ತಾ ಇದ್ರು? 220 ಇದ್ದಾಗ ಡಿಸ್ಕೌಂಟ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ 100 ರೂಪೀಸ್ ಮಾರ್ಕ್ಡ್ ಪ್ರೈಸ್ ಇದ್ದಾಗ ನಮ್ಗೆ ಎಷ್ಟಾಯ್ತು? 20 ರೂಪೀಸ್ ಏನಾಯ್ತು? ಡಿಸ್ಕೌಂಟ್ ಆಯ್ತು. ಹಾಗಾದ್ರೆ 220 ಇದ್ದಾಗ ನಮ್ಗೆ ಇಲ್ಲಿ ಎಷ್ಟಾಯ್ತು ಡಿಸ್ಕೌಂಟ್ ಅನ್ನೋದು ನಮ್ಮ ಒಂದು ಕ್ವಶನ್ ಈಗ. ಹೌದಾ? ಸೊ ಅಗೇನ್ ನಾವೇನ್ ಮಾಡ್ಬೇಕು? ವಿ ಕ್ಯಾನ್ ಯೂಸ್ ಯೂನಿಟರಿ ಮೆಥಡ್ ಅಥವಾ ಏಕಾಂಶ ಪದ್ಧತಿಯನ್ನ ನಾವು ಯೂಸ್ ಮಾಡ್ಬೇಕು. ದಟ್ ಈಸ್, ಈಗ ಏನ್ ಮಾಡ್ಬೇಕು? 220 into 20 divided by 100 ಅನ್ನ ಯೂಸ್ ಮಾಡ್ಬೇಕು. ಓಕೆ, ಸೊ ನೋಡ್ರಿ, 220 into 20 divided by 100. Okay, this 0 cancel, and this 0 cancel. 22 into 2 is 44 rupees. ಹೌದಾ? 220 ಇದ್ದಾಗ ನಮಗೆ ಡಿಸ್ಕೌಂಟ್ ಎಷ್ಟಾಯ್ತು? ಹಾಗಾದ್ರೆ 44 ರೂಪೀಸ್ ಅಂತ ಆಯ್ತು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಒಂದನ್ನ ನಾವು ಏನ್ ಮಾಡ್ಬೇಕು? ಫೈಂಡ್ ಔಟ್ ಮಾಡ್ಬೇಕು. ಜಸ್ಟ್ ಈಗ ಡಿಸ್ಕೌಂಟ್ ಅನ್ನ ಕಂಡು ಹಿಡಿದಿವಿ, ಇವಾಗ ಏನ್ ಮಾಡ್ಬೇಕು? ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡು ಹಿಡಿಬೇಕು. ಓಕೆ, ಸೊ ಹಾಗಾದ್ರೆ ನೋಡೋಣ. ಈಗ ಇದನ್ನ ರಬ್ ಮಾಡಬಹುದು ನಾನೀಗ. ಓಕೆ, ಇಲ್ಲೇ ಈಗ ನಾನು ಫಸ್ಟ್ ಏನ್ ಮಾಡ್ತೇನೆ? ಇಲ್ಲಿ ಡಿಸ್ಕೌಂಟ್ ಅನ್ನ ಫಾರ್ಮುಲಾವನ್ನ ಹಾಕ್ತೇನೆ. ಡಿಸ್ಕೌಂಟ್ ಈಸ್ ಈಕ್ವಲ್ ಟು MP ಮೈನಸ್ SP ಅಂತ ಇದೆ. ಹೌದಾ? ಸೊ ಈಗ ನನ್ಗೆ ಏನಾಗಿದೆ? ಡಿಸ್ಕೌಂಟ್ ಅನ್ನ ನಾನು ಫೈಂಡ್ ಔಟ್ ಮಾಡಿಬಿಟ್ಟೆ. ಎಷ್ಟು ಬಂದಿದೆ? ಅದು 44 ಬಂದಿದೆ. ಓಕೆ, ಸೊ MP ಅಂದ್ರೆ ಎಷ್ಟಿದೆ? ಇಲ್ಲಿ ನನ್ಗೆ 220 ಇದೆ. ಹೌದಾ? ನಾನಿಲ್ಲಿ ಏನ್ ಮಾಡ್ಬೇಕು? ಹ್ಯಾವ್ ಟು ಫೈಂಡ್ ಸೆಲ್ಲಿಂಗ್ ಪ್ರೈಸ್. ಹೌದಾ? SP ಅನ್ನ ಕಂಡು ಹಿಡಿಬೇಕು. ಹೌದಾ? ಇವಾಗ ಏನ್ ಮಾಡ್ಬೇಕು? ನಾನು SP ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದನ್ನ ಈ ಸೈಡ್ ತಗೊಂಡ್ ಬರ್ಬೇಕು. ಓಕೆ, ಸೊ SP is 176 ಅಂತ ನಮ್ಗೆ ಆನ್ಸರ್ ಬಂತು ಆಲ್ರೆಡಿ ಯಾದವಾಡ್ ಸ್ಕೂಲ್ ಇಂದ. ಥ್ಯಾಂಕ್ ಯು. ಸೊ SP is equal to, ಇವಾಗ ಏನ್ ಮಾಡ್ತೀನಿ? ಸ್ವಲ್ಪ ಇಲ್ಲೇ ನೀವು ಈ ರೀತಿ ಇದ್ದಾಗ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಸ್ವಲ್ಪ ನೀವು ಬೇಸಿಕ್ ಗೊತ್ತಿರ್ಬೇಕು. ಇವಾಗ ನೋಡ್ರಿ, ನಾನು ಇಲ್ಲಿ ಮೈನಸ್ SP ಅನ್ನ ಈ ಕಡೆ ತಗೊಂಡ್ ಬಂದೆ ಈಗ. ಹೌದಾ? ಮೈನಸ್ SP ಅನ್ನ is equal to ಈ ಸೈಡ್ ಶಿಫ್ಟ್ ಮಾಡಿದಾಗ their sign will be changes from minus to plus ಆಯ್ತು. ಓಕೆ, ಇಲ್ಲಿ ಮೈನಸ್ SP ಇದೆ. ಹೌದಾ? ಮೈನಸ್ SP. ಬಹಳ ಜನ ಸ್ಟೂಡೆಂಟ್ಸ್ ಟೀಚರ್ ಹಂಗ ಏನೋ SP ಬರೆದ್ರು ನಾವು ಬರ್ಕೊಂಡ್ ಬಿಟ್ವಿ. ದಟ್ಸ್ ಅ ರಾಂಗ್ ವೇ. ಹೌದಾ? ಇಲ್ಲಿ ಮೈನಸ್ ಇತ್ತಲ್ಲ, ಇಲ್ಲಿ ಯಾವಾಗ ಪ್ಲಸ್ ಬಂತು ಅಂತ ನಿಮಗೆ ಕ್ವಶನ್ ಬರ್ಬೇಕು. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಇಸ್ ಈಕ್ವಲ್ ಟು ಈ ಕಡೆ ಇರೋದ್ರಿಂದ ನಾನು ಏನ್ ಮಾಡಿದೆ? SP. ಹೌದಾ? SP ಇಸ್ ಈಕ್ವಲ್ ಟು 220. ಹೌದಾ? ಇಲ್ಲೇ ಪ್ಲಸ್ 44 ಇದ್ದದನ್ನ ಈ ಸೈಡ್ ಶಿಫ್ಟ್ ಮಾಡ್ಬೇಕು ಇವಾಗ ನಾವು. ಹೌದಾ? ಮೈನಸ್ 44 ಆಯ್ತು. ಹಾಗಾದ್ರೆ ಎಷ್ಟಾಯ್ತು ನೋಡ್ರಿ? ಇಲ್ಲೇ ನಮ್ಗೆ 176 ರೂಪೀಸ್ ಆಯ್ತು. ಹೌದಾ? SP is 176 ರೂಪೀಸ್ ಆಯ್ತು. ಓಕೆ, ಸೊ ಈಗ ಒಂದು MP ವ್ಯಾಲ್ಯೂ ಅನ್ನ ಕೊಟ್ಟಾಗ ಪರ್ಸೆಂಟೇಜ್, ಡಿಸ್ಕೌಂಟ್ ಇನ್ ಪರ್ಸೆಂಟೇಜ್ ಒಳಗೆ ಕೊಟ್ಟಾಗ ನಾವು ಫಸ್ಟ್ ಡಿಸ್ಕೌಂಟ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಅದರ ನೆಕ್ಸ್ಟ್ ನಾವು ಸೆಲ್ಲಿಂಗ್ ಪ್ರೈಸ್ ಕೂಡ ನಾವು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಸೊ ದಿಸ್ ಈಸ್ ದ ಮೆಥಡ್ ಆಫ್ ಫೈಂಡಿಂಗ್ ಡಿಸ್ಕೌಂಟ್ ವಿತ್ ದ ಹೆಲ್ಪ್ ಆಫ್ ಫಾರ್ಮುಲಾ. ಓಕೆ, ಸೊ ಈ ರೀತಿ ನಾವು ಫಾರ್ಮುಲಾದ ಮುಖಾಂತರ ಡಿಸ್ಕೌಂಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಇದು ಒಂದು ಫಾರ್ಮುಲಾ ಗೊತ್ತಿತ್ತು ಅಂದ್ರ, ಹೌದಾ, ನಾವು ಈಸಿಲಿ ಅವ್ರು ಯಾವ್ದನ್ನ ಕೊಟ್ರು ನಾವು ಫಾರ್ಮುಲಾವನ್ನ ಶಿಫ್ಟ್ ಮಾಡಿ ಏನ್ ಮಾಡಬಹುದು? ಫೈಂಡ್ ಔಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಹೋಗೋಣ ಈಗ. ಹಾಗಾದ್ರೆ ನೆಕ್ಸ್ಟ್ ಏನಿದೆ ಅಂದ್ರೆ ಎಸ್ಟಿಮೇಶನ್ ಇನ್ ಪರ್ಸೆಂಟೇಜ್. ಹೌದಾ? ಆಲ್ಮೋಸ್ಟ್ ಇಲ್ಲಿ ಏನಾಗ್ಬಿಡ್ತೈತಿ ನಮ್ಗ, ಫಾರ್ಮುಲಾವನ್ನ ಕೊಟ್ಟಾಗ ನಮ್ಗೆ ಏನಾಗ್ತೈತಿ?
ಡಿಸ್ಕೌಂಟ್ ಅನ್ನ ಕೊಟ್ಟಾಗ ಸಡನ್ ಆಗಿ ನಮ್ಗ ಅದೇನೋ ಪರ್ಸೆಂಟೇಜ್ ಒಳಗ್ ಕೊಟ್ರು ಅಥವಾ ಎಷ್ಟ್ ಅಮೌಂಟ್ ಕೊಡ್ಬೇಕು ಅಥವಾ ಏನು ಅನ್ನೋದು ಕನ್ಫ್ಯೂಷನ್ ಆಗ್ತೈತಿ. ಅದನ್ನ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಅದನ್ನ ಪರ್ಸೆಂಟೇಜ್ ಒಳಗೆ ಯಾವ ರೀತಿ ಕನ್ವರ್ಟ್ ಮಾಡಿದಾರು ಅಥವಾ ಯಾವ್ದು ಅನ್ನೋದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಹಾಗಾದ್ರೆ ಎಸ್ಟಿಮೇಶನ್ ಇನ್ ಪರ್ಸೆಂಟೇಜ್, ಎಸ್ಟಿಮೇಟಿಂಗ್ ಅಮೌಂಟ್ಸ್ ವೆನ್ ದೇರ್ ಈಸ್ ಅ ಡಿಸ್ಕೌಂಟ್ ಆರ್ ಹೈಕ್ ಆನ್ ದ ಮಾರ್ಕ್ಡ್ ಪ್ರೈಸ್. ಹೌದಾ? ಸೊ ಅಲ್ಲಿ ಏನಾಗ್ತೈತಿ, ನಮ್ಗ ಈ ಒಂದು ಮಾರ್ಕ್ಡ್ ಪ್ರೈಸ್ ಒಳಗ ಡಿಸ್ಕೌಂಟ್ ಅನ್ನ ಕೊಟ್ಟಿರ್ತಾರಲ್ಲ, ಅದನ್ನ ಎಷ್ಟು ಪರ್ಸೆಂಟೇಜ್ ಇದೆ, ಆ ಪರ್ಸೆಂಟೇಜ್ಗೆ ಎಷ್ಟು ಅಮೌಂಟ್ ನಮ್ಗ ಕಡಿಮೆ ಆಯ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅದ್ರ ಬಗ್ಗೆ ಅಂದ್ರೆ ಆ ಶೇಕಡಾ ಕ್ರಮದ ಬಗ್ಗೆ ನಾವ್ ಏನ್ ಮಾಡ್ಬೋದು, ಅನಲೈಸ್ ಮಾಡಬಹುದು ಅನ್ನೋದು ಇದೊಂದು ಕಾನ್ಸೆಪ್ಟ್. ಹಾಗಾದ್ರೆ ಇದೊಂದು ಏನ್ ಆಗಿದೆ ಹೆಡ್ಡಿಂಗ್ ನಿಮ್ಗ, ಎಸ್ಟಿಮೇಶನ್ ಇನ್ ಪರ್ಸೆಂಟೇಜ್. ಓಕೆ, estimation in percentage, in percentage. ಹೌದಾ? ಸ್ವಲ್ಪ ನಾನು ಇದಕ್ಕೆ ನಿಮ್ಗೆ ರಿಲೇಟೆಡ್ ಇರ್ತಕ್ಕಂಥ ಸಿಮ್ಯುಲೇಷನ್ ಅನ್ನ ತೋರಿಸ್ಲಿಕ್ಕೆ ನನಗೆ ಅಷ್ಟು ಆಕ್ಟಿವಿಟಿ ಟೈಪ್ ಬೇಸ್ಡ್ ಬರ್ಲಿ. ಯಾವ ರೀತಿ ಅಂದ್ರ ಕ್ಯಾಲ್ಕುಲೇಟ್ ಇದ್ದಂತಹ ನಮ್ಗೆ ಏನ್ ಬಂತು ಹೇಳ್ರಿ, ಸಿಮ್ಯುಲೇಷನ್ಸ್ ಗಳದಾವ್. ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ ಮಾಡೋದು ಏನ್ ಡಿಫ್ರೆನ್ಸ್ ಅನಿಸ್ಲಿಲ್ಲ ನನಗೆ. ಅದೇ ನಿಮ್ಗೆ ಅದು ಆಕ್ಟಿವೇಟ್ ಬೇಸ್ಡ್ ಇದ್ರೆ ನಾನು ತೋರಿಸ್ತಿದ್ದೆ ಸಿಮ್ಯುಲೇಷನ್ಸ್ ಗಳು. ಹಾಗಾಗಿ ನಾನು ಅದನ್ನ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಅಲ್ಲಿ ನಮಗ ಟ್ಯಾಕ್ಸ್ ಅದು ಇದಾವಲ್ಲ, ಅಲ್ಲಿ ತೋರಿಸ್ತೇನಂತ. ಜಸ್ಟ್ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಸ್ಟಿಮೇಶನ್ ಇನ್ percentage, estimating amounts when there is a discount or hike on the marked price. ಹೌದಾ? ಇದ್ರ ಮೇಲೆ ಒಂದು ನಮ್ಗೆ ಏನಾಗಿದೆ ಎಕ್ಸಾಂಪಲ್ ಇದೆ ನೋಡ್ರಿ. ಸೊ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೇನೆ. ಇವಾಗ ಒಂದು ಕ್ವಶನ್ ಇದೆ ನೋಡ್ರಿ. ಅನಿಲ್ ಬಾಟ್ ಅ ಪೇರ್ ಆಫ್ ಶೂಸ್ ಪ್ರೈಸ್ಡ್ ₹650. ಹೌದಾ? at a discount of 10%, find the billing amount ಅಂತ ಇದೆ. ಹೌದಾ? ಇಲ್ಲಿ ಏನ್ ಮಾಡಬಹುದು, ಇದೊಂದು ನಮ್ಗೆ ಎಷ್ಟು ಬಿಲ್ ಅನ್ನ ಕೊಡ್ಬೇಕು ಅಥವಾ ಕಡಿಮೆ ಮಾಡ್ಬೇಕಾ ಹೆಚ್ಚು ಮಾಡ್ಬೇಕು ಅನ್ನೋದಂಥದ್ದು ಒಂದು ಇದು. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಏನಾಗ್ತೈತಿ, ಅನಿಲ್ ಬಾಟ್ ಅ ಪೇರ್ ಆಫ್ ಶೂಸ್ ಪ್ರೈಸ್ $650 at a discount of 10%, find the billing amount ಅಂತ ಇದೆ. ಹೌದಾ? ಸೊ ಹಾಗಾದ್ರೆ billing amount is equal to marked price MP minus discount. ಹೌದಾ? ಬಿಲ್ಲಿಂಗ್ ಅಮೌಂಟ್ ಅಂದ್ರೇನು, ಆಲ್ಮೋಸ್ಟ್ ನಮ್ಗ ಇಂಡೈರೆಕ್ಟ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಇಲ್ಲೇ ಸೆಲ್ಲಿಂಗ್ ಪ್ರೈಸ್ ಅನ್ನ ಮಾಡ್ತಾ ಇದೀವಿ. ಬಟ್ ಅಲ್ಲಿ ಏನಾಗ್ತಿದೆ, ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಅದು ಸ್ವಲ್ಪ ಏನಾಗ್ತದೆ, ಆ ಶಾಪ್ ಓನರ್ಸ್ ಗೆ ರಿಲೇಟೆಡ್ ಅವ್ರು ಎಷ್ಟಕ್ ಮಾರ್ತಾರೋ. ಬಟ್ ಇಲ್ಲಿ ಬಿಲ್ಲಿಂಗ್ ಅಮೌಂಟ್ ಅಂದ್ರ ನಾವ್ ಎಷ್ಟು ಬಿಲ್ ಕಟ್ಟಬಹುದು. ಹೌದಾ? ಬಿಲ್ಲಿಂಗ್ ಅಮೌಂಟ್ ಅನ್ನೋದು ಈಗ ಏನಾಯ್ತಿದೆ, ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಅಂತ ಇದೆ. ಹೌದಾ? ಕರೆಕ್ಟಾ? ಸೊ ಹಾಗಾದ್ರೆ ಇಲ್ಲಿ ಏನಾಗಿದೆ ನೋಡ್ರಿ, ನಮ್ಗೆ MP ಅಂದ್ರೆ ಎಷ್ಟಿದೆ, 650 ಇದೆ. ಹೌದಾ? ಅಲ್ಲೇ ಮಾರ್ಕ್ಡ್ ಪ್ರೈಸ್. ಅನಿಲ್ ಬಾಟ್ ಅ ಪೇರ್ ಆಫ್ ಶೂಸ್ ಪ್ರೈಸ್ಡ್ ₹650 ಅಂತ ಇದೆ. ಹೌದಾ? at a discount of 10%, ಇಲ್ಲಿ ಏನಾಗಿದೆ, ಡಿಸ್ಕೌಂಟ್ ಅಷ್ಟೇ ಇದೆ ಇಲ್ಲಿ ಫಾರ್ಮುಲಾ ನಮ್ಗೆ. ಹೌದಾ? ಬಟ್ ಅವರು ಆ ಡಿಸ್ಕೌಂಟ್ ಪರ್ಸೆಂಟೇಜ್ ಒಳಗೆ ಕೊಟ್ಟಿದ್ದಾರೆ. ಹೌದಾ? ಡಿಸ್ಕೌಂಟ್ ಇನ್ ಪರ್ಸೆಂಟೇಜ್ ಇದೆ, ಆ ಪರ್ಸೆಂಟೇಜ್ ಅನ್ನ ನಾವು ತೆಗಿಬೇಕೀಗ. ಹೌದಾ? ಹಾಗಾದ್ರೆ ಈಗ ಏನಾಗಿದೆ, 10% ಆಫ್ 650 ಅಂತಂದ್ರೆ ಫಸ್ಟ್ ನಾನು ಏನ್ ಮಾಡ್ಬೇಕು, ಇಲ್ಲಿ ಸೈಡಿಗೆ ಸ್ವಲ್ಪ ಆ ಪರ್ಸೆಂಟೇಜ್ ಇದ್ದದನ್ನ ನಾರ್ಮಲ್ ಆಗಿ ಬರಿಬೇಕು. ಓಕೆ? ಸೊ ಹಾಗಾದ್ರೆ 10% ಮೀನ್ಸ್ 10 divided by 100 into 650 ಅಂತ ಇದೆ. ಹೌದಾ? 650 ಅಥವಾ 650ಗೆ 10% ಅಂತಂದ್ರೆ ಎಷ್ಟು ಡಿಸ್ಕೌಂಟ್ ಆಗ್ತೈತಿ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ದಿಸ್ ಜೀರೋ ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಎಷ್ಟಾಯ್ತು ನಮ್ಗೆ ಹಾಗಾದ್ರೆ 65 ಅಂತ ಉಳಿತು. ಹೌದಾ? 650 ಮೈನಸ್ 65 ಡಿಸ್ಕೌಂಟ್ ಬಂತು 10% ಆಫ್ 650 ಅಂದಾಗೆ. ಹೌದಾ? ಹಾಗಾದ್ರೆ 650 ಮೈನಸ್ 65 ಮಾಡ್ರಿ ಎಷ್ಟಾಯ್ತು ನೋಡ್ರಿ, 5. ಹೌದಾ? 8 5. ಓಕೆ, 585 rupees ಅಂತ ಆಯ್ತು. ಓಕೆ, 585 rupees ಅಂತ ಆಯ್ತು. ಅಂದ್ರೆ ಅಲ್ಲೇ ಪೇರ್ ಆಫ್ ಶೂಸ್ ಅನ್ನ 650ಗೆ ಅವರು
ಅಲ್ಲೇ ಮಾರ್ಕ್ ಇತ್ತು, ಅದ್ರ ಮೇಲೆ ಎಷ್ಟಿತ್ತು ನಮ್ಗೆ 10% ಡಿಸ್ಕೌಂಟ್ ಇತ್ತು. 10% ಡಿಸ್ಕೌಂಟ್ ಅಂದ್ರ ಆ ಬೆಲೆಯಲ್ಲಿ ನಮ್ಗ 65 ಮೈನಸ್ ಮಾಡಿ ನಮ್ಗೆ ಎಷ್ಟಾಯ್ತು 585ಗೆ ಆ ಶೂಸ್ ಅನ್ನ ನಾವು ಕೊಟ್ಟು ತಗೋಬೇಕು. ಈ ರೀತಿ ಆ ಪರ್ಸೆಂಟೇಜ್ ಅನ್ನ ನಾರ್ಮಲ್ ಇದ್ರೊಳಗೆ ಬರೋದು ನಾವ್ ಎಷ್ಟು ಬಿಲ್ ಅಮೌಂಟ್ ಮಾಡಬಹುದು ಅನ್ನೋದು ಇದನ್ನ ದಿಸ್ ಇಸ್ ದ ಮೆಥಡ್ ಆಫ್ ಎಸ್ಟಿಮೇಶನ್ ಇನ್ ಪರ್ಸೆಂಟೇಜ್ ಅಂತ ಇದೆ. ಹೌದಾ, ಅದನ್ನ ಅನಲೈಸ್ ಯಾವ ರೀತಿ ಮಾಡಬಹುದು ಅಂತ ಹೇಳಿ. ಓಕೆ, ಸೊ ಇದು ಅರ್ಥ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಂದ್ರ ಸೇಲ್ಸ್ ಟ್ಯಾಕ್ಸ್ ಅಂಡ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಆರ್ GST ಅಂತ ಇದೆ. ಬಹಳ ನೀವು ಕೇಳಿರ್ಬೋದು, GST ಕಟ್ ಆಯ್ತು, GST ಅಂತ ಹೇಳಿ. ಹೌದಾ, ಹಾಗಂದ್ರೆ ಏನು, GST ಅಂದ್ರೇನು ಯಾರಾದ್ರೂ ಹೇಳ್ಬೋದಾ? ಸೇಲ್ಸ್ ಟ್ಯಾಕ್ಸ್ ಅಥವಾ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಓಕೆ, ಮತ್ತೆ ನಾವು GST ಇನ್ ಜನರಲ್ ಆಗಿ ಆಲ್ಮೋಸ್ಟ್ ಇತ್ತೀಚಿನ ದಿನಗಳಲ್ಲಿ, ಹೌದಾ, ಮೊದ್ಲಲ್ಲ ಇತ್ತೀಚಿನ ದಿನಗಳಲ್ಲಿ ನಾವೀಗ ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇರುವಂತಹ ವರ್ಡ್ GST ಕಟ್ ಆಯ್ತು ಅಂತ ಹೇಳ್ತೀವಿ. ಬೇಕಾದ್ರೂ ನೀವು ಯಾವ್ದೇ ಇರ್ಬೋದು, ಅದು GST ಅಂದ್ರೆ ಏನು, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ. ಹೌದಾ, ಅಂದ್ರೆ ನಮ್ಗ ಆ ಯಾವುದೇ ಒಂದು ಐಟಮ್ಸ್ ಗಳನ್ನ ತಗೊಂಡಾಗ ಅದಕ್ಕಾಗಿ ಒಂದು GST ಅಂತ ಹೇಳಿ ಕಟ್ ಆಗ್ತೈತಿ. ಹಾಗಾದ್ರೆ ಕಟ್ ಆಗಿದ್ದ ಅಮೌಂಟ್ ಏನಾಗ್ತೈತಿ, ನಮಗ್ ಕೊಡ್ತಾರ ಅದರ, ಅಥವಾ ಅಂಗಡಿ ಓನರು ಅಥವಾ ಶಾಪ್ ಕೀಪ್ ಅವ್ರ ಓನರ್ ಏನಾದ್ರು ಇಟ್ಕೋತಾರ, ಅದೆಲ್ಲಿಗೆ ಹೋಗ್ತೈತಿ? GST ಅಂದ್ರೆ GST ಅಥವಾ ಟ್ಯಾಕ್ಸ್ ಅಂತ ಏನೋ ಇರಬಹುದು. ಆ ರೀತಿ ಇದ್ದಾಗ ಅದು ಸೇಲ್ಸ್ ಟ್ಯಾಕ್ಸ್ ಅಥವಾ ವ್ಯಾಟ್ is the tax that should be paid to the government on sale of an item. ಹೌದಾ, ಯಾವ ಒಂದು ಐಟಮ್ ಅನ್ನ ನಾವು ತಗೊಳ್ತಾ ಇರ್ಬೋದು ಅಥವಾ ಕೊಡ್ತಾ ಇರ್ಬೋದು, ಅಲ್ಲಿ ಏನಾಗ್ತೈತಿ, ಒಂದು ಪರ್ಟಿಕ್ಯುಲರ್ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ನಮ್ಗ ಏನಾಗ್ತೈತಿ, ಟ್ಯಾಕ್ಸ್ ಕಟ್ ಆಗ್ತೈತಿ. ಆ ಟ್ಯಾಕ್ಸ್ ಎಲ್ಲಿ ಹೋಗ್ತೈತಿ, ನಮ್ಗ ಗೌರ್ಮೆಂಟ್ ಹೋಗ್ತೈತಿ. ಹಾಗಾಗಿ ಅದನ್ನ ನಾವು ಟ್ಯಾಕ್ಸ್ ಅಂತ ಕರಿತೀವಿ. ಹೌದಾ, ಸೊ ಹಾಗಾದ್ರೆ ಅದ್ರ ಡೆಫಿನೇಷನ್ ಏನ್ ಹೇಳ್ರಿ, ಸೇಲ್ಸ್ ಟ್ಯಾಕ್ಸ್ ಆರ್ ವ್ಯಾಟ್ ಅಂದ್ರ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಓಕೆ, is the tax that should be paid to the government on sale of an item. ಹೌದಾ, ಹಾಗಾದ್ರೆ ಇಲ್ಲಿ ಸೇಲ್ ಟ್ಯಾಕ್ಸ್ ಅಂತ ಇದೆ, ಸೇಲ್ ಟ್ಯಾಕ್ಸ್ ಆರ್ ವ್ಯಾಟ್ ಅಂತ ಇದೆ. ಹೌದಾ, ಸೊ ವ್ಯಾಟ್ ಅಂದ್ರ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಇದೆ. ಹೌದಾ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಹಾಗಾದ್ರೆ ಇಲ್ಲೇ ನೋಡ್ರಿ, ನಾನು ಸ್ವಲ್ಪ ಏನು ಬರ್ಸೋದಿಲ್ಲ, ಅದನ್ನ ಜಸ್ಟ್ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ಇಸ್ ದ ಟ್ಯಾಕ್ಸ್ ದಟ್ ಶುಡ್ ಬಿ ಪೇಡ್ ಟು ದ ಗವರ್ಮೆಂಟ್ ಆನ್ ಸೇಲ್ ಆಫ್ ಎನ್ ಐಟಮ್. ಓಕೆ, ಅಂಡ್ ಇಟ್ ಈಸ್ ಆಡೆಡ್ ಟು ದ ಬಿಲ್ ಅಮೌಂಟ್. ಹೌದಾ, ಸೊ ನಮ್ದ ಒಂದು ಸರ್ಟೇನ್ ನಮ್ದು ಎಷ್ಟೋ ಬಿಲ್ ಆಗಿರ್ತಿತ್ತಲ್ಲ, ಅದಕ್ಕೆ ಇದನ್ನ ಏನ್ ಮಾಡ್ತಾರೋ ಪ್ಲಸ್ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಆಡ್ ಮಾಡ್ತಾರೋ, ಅವಾಗ ಆ ಪರ್ಸೆಂಟೇಜ್ ಅಮೌಂಟ್ ಕೂಡ ನಾವು ಎಕ್ಸ್ಟ್ರಾ ಕಟ್ ಮಾಡ್ಬೇಕು. ಹೌದಾ, ಈಗ ನೀವು ಆಲ್ಮೋಸ್ಟ್ ಒಂದು ಸ್ವಲ್ಪ ದುಬಾರಿ ವಸ್ತುಗಳನ್ನ ತಗೋರಿ, ಒಂದು ಫೋನ್ ತಗೋಬಹುದು ಅಥವಾ ಲ್ಯಾಪ್ಟಾಪ್ ತಗೋಬಹುದು ಅಥವಾ ಏನೋ ಟಿವಿ ತಗೋಬಹುದು. ಅಲ್ಲೇನ ನೀವು ನಿಮ್ ಮನಿ ಒಳಗ ಸ್ವಲ್ಪ ನಿಮ್ಮ ಪೇರೆಂಟ್ಸ್ ಮಾತಾಡೋದನ್ನ ಕೇಳ್ತಾ ಇರಬಹುದು, GST ಕಟ್ ಆಯ್ತು ಅಂತ ಹೇಳಿ. ಅಂದ್ರ ಅಲ್ಲಿ ದೊಡ್ಡ ಅಮೌಂಟ್ ಅಲ್ಲಿ ಏನಾಗ್ತೈತಿ, ಆ ಇರುವಂತಹ ಐಟಮ್ಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಅಷ್ಟು ಟ್ಯಾಕ್ಸ್ ನಾವ್ ಏನ್ ಮಾಡ್ಬೇಕು, ಗೌರ್ಮೆಂಟ್ ಗೆ ಪೇ ಮಾಡ್ಬೇಕು. ದಿಸ್ ಇಸ್ ದ ಸೇಲ್ ಟ್ಯಾಕ್ಸ್ ಅಥವಾ ವ್ಯಾಟ್ ಅಂತ ಕರಿತೀವಿ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ಫೈಂಡಿಂಗ್ ಸೇಲ್ ಟ್ಯಾಕ್ಸ್ ಆರ್ ವ್ಯಾಟ್. ಹೌದಾ, ಸೊ ಹಾಗಾದ್ರೆ ಇದನ್ನ ವ್ಯಾಟ್ ಅಥವಾ ಟ್ಯಾಕ್ಸ್ ಅನ್ನ ಕಂಡು ಹಿಡಿಯುವಂತ ಒಂದು ಫಾರ್ಮುಲಾ ಏನಂತ ಇದೆ ನೋಡ್ರಿ. ಸೇಲ್ ಟ್ಯಾಕ್ಸ್ ಇಸ್ ಈಕ್ವಲ್ ಟು ಟ್ಯಾಕ್ಸ್ ಪರ್ಸೆಂಟೇಜ್ ಆಫ್ ಸೆಲ್ಲಿಂಗ್ ಪ್ರೈಸ್. ಹೌದಾ, ಟ್ಯಾಕ್ಸ್ ಪರ್ಸೆಂಟೇಜ್ ಆಫ್ SP ಅಥವಾ ಸೆಲ್ಲಿಂಗ್ ಪ್ರೈಸ್. ಅಂದ್ರ ಇಲ್ಲಿ ಏನು ಒಂದು ಮಾರುವಂತಹ ಬೆಲೆ, ಅದಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇದ್ದಾಗ ನಮ್ಗ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬಹುದು ಅನ್ನೋದು ಒಂದು ಫಾರ್ಮುಲಾ ಅಂತ ಇದೆ. ಹೌದಾ, ನೆಕ್ಸ್ಟ್ ಇನ್ನೂ ಒಂದು ನಮ್ಗ ಫಾರ್ಮುಲಾ ಇದೆ, ದಟ್ ಈಸ್ ಬಿಲ್ಲಿಂಗ್ ಅಮೌಂಟ್. ಬಿಲ್ಲಿಂಗ್ ಅಮೌಂಟ್ is equal to selling price plus VAT. Okay, selling price plus VAT.
ಅರ್ಥ ಆಯ್ತಲ್ಲ? ಹಾಗಾದ್ರೆ ಈ SP ಅಂದ್ರೆ ಸೆಲ್ಲಿಂಗ್ ಪ್ರೈಸಿಗೆ ಒಂದು ಇಂತಿಷ್ಟು ಪರ್ಸೆಂಟೇಜ್ ಅಂತ ಇದ್ದಾಗ ಆ ಸೇಲ್ಸ್ ಟ್ಯಾಕ್ಸ್ ಅನ್ನ ನಾವು ಕಂಡು ಹಿಡಿತೀವಿ. ಬಟ್ ಲಾಸ್ಟಿಗೆ ನಾವು ಅಟ್ ದ ಎಂಡ್ ಆಫ್ ದ ಡೇ ನಾವ್ ಏನ್ ಮಾಡ್ಬೇಕಲ್ಲ, ಅಮೌಂಟ್ ಅನ್ನ ಬಿಲ್ ಮಾಡ್ಬೇಕು, ಪೇ ಮಾಡ್ಬೇಕಲ್ಲ. ಬಿಲ್ಲಿಂಗ್ ಅಮೌಂಟ್ ಈಸ್ ಈಕ್ವಲ್ ಟು SP ಪ್ಲಸ್ ವ್ಯಾಟ್ ಅಂತ ಇದೆ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಅವಾಗ ಏನ್ ಮಾಡ್ಬೇಕು, ಸೆಲ್ಲಿಂಗ್ ಪ್ರೈಸ್ ಅಂತೂ ಎಷ್ಟಂತ ಗೊತ್ತಿರ್ತೈತಿ, ಪ್ಲಸ್ ಅದಕ್ಕೆ ವ್ಯಾಟ್ ಎಷ್ಟು ಟ್ಯಾಕ್ಸ್ ಅನ್ನ ಇಲ್ಲಿ ಪರ್ಸೆಂಟೇಜ್ ಒಳಗೆ ಫೈಂಡ್ ಔಟ್ ಮಾಡಿದಾಗ ನಾವ್ ಏನ್ ಮಾಡ್ಬೋದು, ವ್ಯಾಟ್ ಅನ್ನ ಹಾಕಿ ಅದ್ರ ಟೋಟಲ್ ಅಮೌಂಟ್ ಅನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಕಟ್ಬೇಕು. ದಟ್ ಈಸ್ ದ ಬಿಲ್ಲಿಂಗ್ ಅಮೌಂಟ್ ಅಂತ ಹೇಳಿ. ಇವೆರಡು ಫಾರ್ಮುಲಾ ರಿಲೇಟೆಡ್ ಟು ದ ಸೇಲ್ ಟ್ಯಾಕ್ಸ್ ವ್ಯಾಟ್, ಸೇಲ್ ಟ್ಯಾಕ್ಸ್ ಆರ್ ವ್ಯಾಟ್ ಅಂತ ಇದೆ. ಓಕೆ, ಸೊ ದಿಸ್ ಇಸ್ ದ ಟುಡೇ ಸೆಷನ್. ಇದ್ರ ಮೇಲೆ ಬರ್ತಕ್ಕಂತ ಎಕ್ಸಾಂಪಲ್ಸ್, ಪ್ರಾಬ್ಲಮ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಸಾಲ್ವ್ ಮಾಡೋಣ ಅಂತ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಟುಡೇ ಸೆಷನ್. ಐ ವೈಂಡ್ ಅಪ್ ದ ಟುಡೇ ಸೆಷನ್ ನೌ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. Thank you. Thank you.